ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ನಾನಿವತ್ತು ಸಿಂಪಲ್ಲಾಗಿ ಬೇಗನೆ ರೆಡಿಯಾಗಿ ತಟ್ ಅಂತ ಮಾಡುವಂತಹ 5 ನಿಮಿಷ ಸಾಕು ಈ ಗೊಜ್ಜು ಮಾಡೋದಕ್ಕೆ ಮಾಡುವಂತಹ ಒಂದು ಸಿಂಪಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದುವೇ ಈರುಳ್ಳಿ ಗೊಜ್ಜು. ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ರೊಟ್ಟಿ ಮತ್ತು ಚಪಾತಿಗೆ, ಮತ್ತು ಸೈಡ್ ಡಿಶ್ ಆಗಿ ಕೂಡ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಯಾರಾದ್ರೂ ಇದನ್ನು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಟ್ರೈ ಮಾಡೋರಾಗಿದ್ದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ಇದನ್ನು ಹೇಗೆ ಬೇಗ ಮಾಡೋದು ಅಂತ ನೋಡೋಣ. ಹಾಗೆ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ಈರುಳ್ಳಿ ಗೊಜ್ಜು ಮಾಡೋದಕ್ಕೆ ಕಡಲೆ ಬೀಜ ಬೇಕು. ನೀವೇನು ಶೇಂಗಾ ಬೀಜ ಅಂತ ಹೇಳ್ತೀರಲ್ಲ, ಹಾಗೆ ನಾವು ಕಡಲೆ ಬೀಜ ಅಂತ ಹೇಳ್ತೀವಿ. 1 ಬೌಲಷ್ಟು ಕಡಲೆ ಬೀಜ ಬೇಕು. ಅದನ್ನು ಹಂಚಿನ ಮೇಲೆ ಬಿಸಿ ಮಾಡ್ಕೊಬೇಕು. ನಾನು ಸ್ವಲ್ಪ ಕಡಲೆ ಬೀಜನ ಜಾಸ್ತಿನೇ ತೊಗೊಳ್ತೀನಿ, ಯಾಕೆ ಅಂದರೆ ನಾನು ಇದನ್ನು ಬಿಸಿ ಮಾಡಿ ಆರಿಸಿ ಸಿಪ್ಪೆ ತೆಗೆದು ಯೂಸ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಅರ್ಧ ಖಾಲಿಯಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ತಿನ್ನೋಕೆ ಅರ್ಧ ಬೇಕು. ನನ್ನ ಮಗಳು, ನನ್ನ ಗಂಡನೇ ಸಾಕು ಇದನ್ನು ಖಾಲಿ ಮಾಡೋದಕ್ಕೆ. 1 ಬೌಲ್ಗಿಂತ ಹೆಚ್ಚಾಗಿ ತೊಗೊಂಡಿದ್ದೀನಿ. ನೀವು 1 ಬೌಲ್ ತೊಗೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಇದನ್ನು ಸಿಪ್ಪೆ ತೆಗೆದು 1 ಬೌಲ್ಗೆ ಆಗೋಷ್ಟು ಎತ್ತಿಕ್ಕೊಬೇಕು. ಜಾಸ್ತಿ ಇದನ್ನು ಉರಿಯೋದು ಬೇಡ, ಮೀಡಿಯಮಾಗಿ ಇದ್ದರೆ ಸಾಕು. ಮೀಡಿಯಮಾಗಿ ಹುರ್ಕೊಂಡಾದಮೇಲೆ ಇದನ್ನು 1-2-3 ಮಿನಿಟ್ಸು ಆರಕ್ಕೆ ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಸಿಪ್ಪೆನ ತೆಗೆದಿಟ್ಕೊಂಡಾದಮೇಲೆ ಒಂದು ಜಾರ್ಗೆ 1 ಬೌಲ್ಗೆ ಆಗೋಷ್ಟು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಇನ್ನು 1 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡ್ರು ಅದನ್ನು ಜಾಸ್ತಿ ಪೇಸ್ಟ್ ಮಾಡೋದು ಬೇಡ. ತರತರಿಯಾಗಿ ಮೇಲ್ಮೇಲೆ 2 ಸುತ್ತು ಆಡಿಸಿದ್ರೆ ಸಾಕು. ಜಾಸ್ತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ಯಾವುದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವ ಅದಕ್ಕೆ ಹಾಕ್ಕೊಂಡು, ಇದಕ್ಕೆ ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನ ಹಾಕ್ಕೊಂಡಿರ್ತೀವೋ ಅದನ್ನು 1 ಬೌಲಲ್ಲೇ ಹಾಕ್ಕೊಂಡು, ಅದಕ್ಕೆ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮೀಡಿಯಮ್ ಸೈಜ್ದಾದರೆ 4 ತೊಗೊಂಡ್ರೆ ಸಾಕು. ದಪ್ಪದಾದರೆ 3 ಸಾಕು. ಸಣ್ಣದು ಮೀಡಿಯಮ್ ಅಂದರೆ ಸ್ವಲ್ಪ ಸ್ಮಾಲು, ಒಂದು ಮೀಡಿಯಮ್ ಅನ್ನೋಂಗಿಲ್ಲ ಅನ್ನೋದಾದರೆ ಒಂದು 5-6 ಈರುಳ್ಳಿ ತೊಗೊಳ್ಳೋಣ. ಅದನ್ನು ಸಣ್ಣದಾಗಿ ಇದ್ರ ಥರ ಕಟ್ ಮಾಡ್ಕೊಬೇಕು. ಮೀಡಿಯಮ್ ಸೈಜಲ್ಲಿ ಬೇಡ, ತುಂಬ ಸಣ್ಣದಾಗಿದ್ದರೆ ಸಾಕು. ಸೈಜಲ್ಲಿ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು 1-2 ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಉಪ್ಪನ್ನ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಅಡುಗೆ ಅರಿಶಿನ ಹಾಕ್ಕೊಳ್ಳೋಣ. ಆಮೇಲೆ 1/2 ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೇ 1 ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಖಾರ ಕಮ್ಮಿ ಸಾಕು ಅಂದರೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕೆಂದರೆ ಫಸ್ಟೇ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿರ್ತೀವಿ. ಸೊ ಹಂಗಾಗಿ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟೇ ತೊಗೊಳ್ತೀನಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ 3/4% ಗೊಜ್ಜು ರೆಡಿ ಆಗುತ್ತೆ, ಈರುಳ್ಳಿ ಗೊಜ್ಜು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಗೊಜ್ಜು ಪೂರ್ತಿಯಾಗಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ಕೊಡೋದಕ್ಕೆ 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡ್ರೆ 3/4% ಆಗಿರುವಂತಹ ಗೊಜ್ಜು ಪೂರ್ತಿಯಾಗಿ ರೆಡಿಯಾಗುತ್ತೆ. ಆಮೇಲೆ ನೀವೇ ಹೇಳ್ತೀರೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿ, ಅದಕ್ಕೆ ಹೇಳ್ತಾ ಇರೋದು. ಒಂದು ಸರಿ ಟ್ರೈ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿದ್ದು ಹೇಗಿತ್ತು ಅಂತ ಹೇಳಿ. ಆಮೇಲೆ ರೆಡಿಯಾಗಿರುವಂತಹ ಈರುಳ್ಳಿ ಗೊಜ್ಜನ್ನ
ಚಪಾತಿ ಜೊತೆನೋ ರೊಟ್ಟಿ ಜೊತೆನೋ ಇದನ್ನು ಹಾಕಿ ಕೊಟ್ಟರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ.